ಎಲ್ಲ ಭಕ್ತ ಬಾಂಧವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು. ಇದು ನಮ್ಮದೊಂದು ಹೊಸ ಪ್ರಯತ್ನ. ಈ ಕಲಿಯುಗದಲ್ಲಿ ತುಂಬ ಜನರಿಗೆ ಭಕ್ತಿ ಮಾಡಲು ಸಮಯವಿರುವುದಿಲ್ಲ. ಸಮಯವಿದ್ದರೂ ಭಕ್ತಿ ಮಾಡಲು ಮನಸ್ಸಾಗುವುದಿಲ್ಲ. ಇನ್ನೂ ಕೆಲವರು ಭಕ್ತರಾಗಿದ್ದರೂ ಅವರಿಗೆ ದೇವರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇರುವುದಿಲ್ಲ. ಇನ್ನೂ ಕೆಲವರು ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿರುತ್ತಾರೆ. ಅಂಥವರು ದೇವರ ಕತೆ ಹಾಗೂ ದೇವರ ಭಕ್ತರ ಕಥೆಯನ್ನು ಶ್ರವಣ ಮಾಡುತ್ತಾ ಇದ್ದರೆ ದೇವರ ಮೇಲೆ ಭಕ್ತಿ ಇಲ್ಲದವರಿಗೆ ಭಕ್ತಿ ಹುಟ್ಟುತ್ತದೆ ಮತ್ತು ಭಕ್ತರಿಗೆ ಭಕ್ತಿ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ನಾವು ಈ ಹೊಸ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಈ ಚಾನಲಲ್ಲಿ ನಾವು ಭಕ್ತರ ಕತೆ ಹಾಗೂ ದೇವರ ಕಥೆಗಳನ್ನು ಕೇಳೋಣ. ಇಂದಿನ ಕತೆ ಹೀಗಿದೆ. ಹಲವಾರು ವರ್ಷಗಳ ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಒಬ್ಬರು ವೃದ್ಧ ಬ್ರಾಹ್ಮಣರಿದ್ದರು. ಅವರು ಪ್ರತಿನಿತ್ಯ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಬರುತ್ತಿದ್ದರು ಮತ್ತು ಮನೆಯಲ್ಲೂ ಕೂಡ ಕಾಶಿ ವಿಶ್ವನಾಥ ದೇವರ ಪೂಜೆಯನ್ನು ಮಾಡುತ್ತಿದ್ದರು. ಅವರಿಗೆ ಸಂಸಾರದ ಸುಖಗಳು ದೊರೆತಿದ್ದವು. ಆದರೆ ಅವರಿಗೆ ಇದ್ದ ಒಂದೇ ಒಂದು ಕೊರತೆ ಸಂತಾನ ಭಾಗ್ಯವಿರಲಿಲ್ಲ. ಹಾಗಾಗಿ ಅವರು ಒಂದು ದಿನ ಸಂತಾನ ಭಾಗ್ಯವನ್ನು ಪಡೆಯುವ ನಿರ್ಧಾರ ಮಾಡಿ ಶಿವದೇವರನ್ನು ಕುರಿತು ತಪಸ್ಸು ಮಾಡಿದರು. ಹಲವಾರು ವರ್ಷಗಳ ಕಾಲ ಶಿವದೇವರನ್ನು ಕುರಿತು ತಪಸ್ಸು ಮಾಡಿದ ನಂತರ ಶಿವದೇವರು ಅವರ ತಪಸ್ಸಿಗೆ ಮೆಚ್ಚಿ ಅವರ ಎದುರಿಗೆ ಪ್ರತ್ಯಕ್ಷರಾದರು. ಅವರು ಪ್ರತ್ಯಕ್ಷರಾಗಿ ಆ ವೃದ್ಧ ಬ್ರಾಹ್ಮಣರಲ್ಲಿ ಏನು ಬೇಕು ಎಂದು ಕೇಳಿದರು. ಆಗ ಆ ವೃದ್ಧ ಬ್ರಾಹ್ಮಣರು ಹೀಗೆ ಹೇಳಿದರು: ಶಿವದೇವರೇ, ನಾನು ಹಲವಾರು ವರ್ಷಗಳಿಂದ ನಿಮ್ಮ ಪೂಜೆಯನ್ನು ಮಾಡುತ್ತಾ ಬಂದಿದ್ದೇನೆ. ನಿಮ್ಮ ಪೂಜೆ ಮಾಡುವುದಕ್ಕೋಸ್ಕರವೇ ವೇದದಲ್ಲಿ ಇರುವ ಪೂಜಾ ಕ್ರಮಗಳನ್ನು ಕಲಿತುಕೊಂಡಿದ್ದೇನೆ. ನನಗೆ ಸಾಂಸಾರಿಕ ಸುಖಗಳು ದೊರೆತಿವೆ. ಆದರೆ ಈ ಸಂಸಾರದಲ್ಲಿ ಇರುವ ಎಲ್ಲ ವ್ಯಕ್ತಿಗೂ ಸಂತಾನ ಇರಬೇಕು ಎನ್ನುವ ಆಸೆ ಇರುತ್ತದೆ. ಅದು ನನಗೆ ಇಲ್ಲ. ಹಾಗಾಗಿ ನೀವು ನನಗೆ ಒಂದು ಸಂತಾನವನ್ನು ಕರುಣಿಸಿ ಎಂದು ಹೇಳಿದರು. ಅದಕ್ಕೆ ಶಿವದೇವರು, ಸಂತಾನದಲ್ಲಿ 4 ವಿಧಗಳಿವೆ: ಉತ್ತಮ ಸಂತಾನ, ಮಧ್ಯಮ ಸಂತಾನ, ಅಧಮ ಸಂತಾನ ಹಾಗೂ ಚಾಂಡಾಲ ಸಂತಾನ. ಉತ್ತಮ ಸಂತಾನವೆಂದರೆ ತಂದೆ ತಾಯಿಯು ಆಜ್ಞೆ ಮಾಡುವ ಮೊದಲೇ ಅವರು ಹೇಳದ ಕೆಲಸವನ್ನು ಕೂಡ ಮಾಡುವ ಸಂತಾನ. ಮಧ್ಯಮ ಸಂತಾನ ಎಂದರೆ ತಂದೆ ತಾಯಿಯ ಆಜ್ಞೆ ಸಿಕ್ಕಿದ ನಂತರ ಆ ಕೆಲಸವನ್ನು ಮಾಡುವ ಸಂತಾನ. ಅಧಮ ಸಂತಾನವೆಂದರೆ ತಂದೆ ತಾಯಿಯ ಆಜ್ಞೆಯನ್ನು ಮಾಡುವ ಸಂತಾನ, ಆದರೆ ಕೆಲಸ ಮಾಡುವ ಮೊದಲು ಆ ಸಂತಾನ ಬೇರೆಯವರಿಗೆ ಹೇಳಬಹುದಿತ್ತಲ್ಲವೇ, ಅಥವಾ ಜಗಳ ಮಾಡಿದ ನಂತರವೇ ಆ ಕೆಲಸವನ್ನು ಮಾಡುವಂತಹ ಸಂತಾನ. ಚಾಂಡಾಲ ಸಂತಾನ ಎಂದರೆ ತಂದೆ ತಾಯಿಗೆ ದುಃಖವನ್ನು ಕೊಡುವ ಸಂತಾನ ಎಂದು ಹೇಳುತ್ತಾರೆ. ಇಷ್ಟು ಹೇಳಿ ಶಿವದೇವರು ಆ ವೃದ್ಧ ಬ್ರಾಹ್ಮಣರಿಗೆ, ನಿನಗೆ ಸುಪುತ್ರ ಬೇಕೋ ಅಥವಾ ಕುಪುತ್ರ ಬೇಕೋ ಎಂದು ಕೇಳುತ್ತಾರೆ. ಇದನ್ನು ಕೇಳಿ ಆ ವೃದ್ಧ ಬ್ರಾಹ್ಮಣರಿಗೆ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ. ಅದಕ್ಕೆ ಅವರು ಶಿವದೇವರಿಗೆ ಸುಪುತ್ರ ಮತ್ತು ಕುಪುತ್ರ ಎಂದರೇನು ಎಂದು ಕೇಳುತ್ತಾರೆ. ಅದಕ್ಕೆ ಶಿವದೇವರು ಹೇಳುತ್ತಾರೆ, ಯಾವ ಪುತ್ರ ಸುಖವನ್ನು ನೀಡುತ್ತಾನೋ ಅವನು ಸುಪುತ್ರ, ಮತ್ತು ಯಾವ ಪುತ್ರನಿಂದ ದುಃಖ ಸಿಗುತ್ತದೋ ಅವನು ಕುಪುತ್ರ ಎಂದು ಹೇಳುತ್ತಾರೆ. ಅದಕ್ಕೆ ವೃದ್ಧ ಬ್ರಾಹ್ಮಣರು, ನನಗೆ ಸುಪುತ್ರನನ್ನೇ ಕರುಣಿಸಿ ಎಂದು ಶಿವದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಈಗ ಶಿವದೇವರು ವೃದ್ಧ ಬ್ರಾಹ್ಮಣರ ಎದುರಿಗೆ ಒಂದು ಕರಾರನ್ನು ಇಡುತ್ತಾರೆ. ಶಿವದೇವರು ಹೇಳುತ್ತಾರೆ, ನಿನಗೆ ಸುಪುತ್ರ ಬೇಕೆಂದರೆ ಅವನು ಅಲ್ಪಾಯುಷ್ಯವನ್ನು ಹೊಂದಿರುತ್ತಾನೆ. ಅವನಿಗೆ ಬರೀ 16 ವರ್ಷದ ಆಯುಷ್ಯವಿರುತ್ತದೆ. ಆದರೆ
ಕುಪುತ್ರ ಬೇಕೆಂದರೆ ಅವನು ದೀರ್ಘಾಯುಷ್ಯವನ್ನು ಹೊಂದಿರುತ್ತಾನೆ. ನಿನಗೆ ಯಾವ ಸಂತಾನ ಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ವೃದ್ಧ ಬ್ರಾಹ್ಮಣರು ಸ್ವಲ್ಪ ಸಮಯದ ಕಾಲ ಸುಖ ದೊರೆತರೂ ಪರವಾಗಿಲ್ಲ ಎಂದು 16 ವರ್ಷದ ಸುಪುತ್ರ ಸಂತಾನವನ್ನು ಶಿವದೇವರಲ್ಲಿ ಕೇಳಿಕೊಳ್ಳುತ್ತಾರೆ. ಶಿವದೇವರು ತಥಾಸ್ತು ಎಂದು ಹೇಳಿ ಅಲ್ಲಿಂದ ಅಂತರ್ಧ್ಯಾನರಾಗುತ್ತಾರೆ. ಸ್ವಲ್ಪ ತಿಂಗಳು ಕಳೆದ ನಂತರ ಆ ವೃದ್ಧ ಬ್ರಾಹ್ಮಣರ ಮನೆಯಲ್ಲಿ ಒಂದು ಸುಂದರ ಪುತ್ರನ ಜನನವಾಗುತ್ತದೆ. ಆ ಪುತ್ರನು ನೋಡಲು ಶಿವದೇವರಂತೆಯೇ ಇರುತ್ತಾನೆ. ಇಲ್ಲಿ ಶಿವದೇವರು ಹೇಗಿದ್ದಾರೆ ಎಂದು ನಾವು ಮೊದಲು ತಿಳಿದುಕೊಳ್ಳಬೇಕು. ಶಿವದೇವರು ಬೆಳ್ಳಿಯ ಪರ್ವತದ ರೀತಿ ಹೊಳಪು ಹಾಗೂ ಕಾಂತಿಯನ್ನು ಹೊಂದಿರುತ್ತಾರೆ. ಅದೇ ರೀತಿ ಕಾಂತಿಯನ್ನು ವೃದ್ಧ ಬ್ರಾಹ್ಮಣರ ಸಂತಾನ ಹೊಂದಿರುತ್ತದೆ. ಆ ವೃದ್ಧ ಬ್ರಾಹ್ಮಣರು ಆ ಪುತ್ರನನ್ನು ಉತ್ತಮ ಸಂಸ್ಕಾರಗಳಿಂದ ಬೆಳೆಸುತ್ತಾರೆ. ಪ್ರತಿದಿನ ಆ ಪುತ್ರನಿಂದ ಶಿವದೇವರ ಪೂಜೆಯನ್ನು ಮಾಡಿಸುತ್ತಾರೆ. ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ನಮಸ್ಕಾರ ಮಾಡುವ ಒಳ್ಳೆಯ ಬುದ್ಧಿಯನ್ನು ಕೂಡ ಕಲಿಸುತ್ತಾರೆ. ಸಾಧು ಸಂತರಿಗೆ ನಮಿಸುವ ಸಂಸ್ಕಾರವು ಆ ಬಾಲಕನಲ್ಲಿ ಇರುತ್ತದೆ ಮತ್ತು ಆ ಬಾಲಕ ವಿದ್ವಾನರ ಮಧ್ಯದಲ್ಲಿ ಕೂತು ವಿದ್ಯೆಯನ್ನು ಅರ್ಜಿಸುತ್ತಿರುತ್ತಾನೆ. ಈ ರೀತಿ 15 ವರ್ಷಗಳ ಕಾಲ ಕಳೆದು ಹೋಗುತ್ತದೆ. ಈಗ ಆ ವೃದ್ಧ ಬ್ರಾಹ್ಮಣರಿಗೆ ಚಿಂತೆ ಕಾಡಲು ಶುರುವಾಗುತ್ತದೆ. ಹಾಗಾಗಿ ಅವರು ಒಂದು ಶ್ರೇಷ್ಠ ಸಂತರ ಬಳಿ ಹೋಗಿ ಶಿವದೇವರು ಹೇಳಿದ್ದನ್ನೆಲ್ಲ ಹೇಳುತ್ತಾರೆ ಮತ್ತು ಆ ಬಾಲಕನ ಆಯುಷ್ಯವನ್ನು ವೃದ್ಧಿಸುವ ಉಪಾಯವನ್ನು ಕೇಳುತ್ತಾರೆ. ಆಗ ಆ ಸಂತರು ಹೇಳುತ್ತಾರೆ, ಸಂತರ ಆಶೀರ್ವಾದಕ್ಕೆ ಅಪಾರ ಶಕ್ತಿ ಇದೆ. ಈ ಬಾಲಕನಿಗೆ ಎಷ್ಟು ಸಂತರ ಆಶೀರ್ವಾದ ಸಿಗಬೇಕೆಂದರೆ ಅದನ್ನು ಶಿವದೇವರು ಕೂಡ ಕಡೆದು ಹಾಕಲು ಆಗಬಾರದು. ಅಷ್ಟೊಂದು ಆಶೀರ್ವಾದವನ್ನು ಈ ಬಾಲಕ ಪಡೆದುಕೊಳ್ಳಬೇಕು. ಹಾಗಾಗಿ ಇವತ್ತಿನಿಂದ ಈ ಬಾಲಕ ನಿಮ್ಮ ಮನೆಯ ಎದುರಿಗೆ ಯಾರೇ ಹೋದರೂ ಎಲ್ಲರಿಗೂ ನಮಸ್ಕರಿಸಬೇಕು ಎಂದು ಹೇಳುತ್ತಾರೆ. ಇಲ್ಲಿ ನಮಸ್ಕಾರ ಎಂದರೆ ಏನೆಂದು ನಾವು ತಿಳಿದುಕೊಳ್ಳಬೇಕು. ನಮಸ್ಕಾರವನ್ನು ನಮನ ಎಂದು ಕರೆಯಲಾಗುತ್ತದೆ. ನಮನ ಎಂದರೆ ಅತ್ಯಂತ ಗೌರವಪೂರ್ವಕವಾಗಿ ತಲೆಯನ್ನು ಬಗ್ಗಿಸಿ ಕಣ್ಣು ದೃಷ್ಟಿಯನ್ನು ಕೆಳಗಡೆ ಇಟ್ಟುಕೊಂಡು ದಂಡವತ್ ನಮನ ಮಾಡುವುದು. ದಂಡವತ್ ಅಂದರೆ ಸಾಷ್ಟಾಂಗ ಪ್ರಣಾಮ ಮಾಡುವುದು. ಆ ಸಂತರು ಹೇಳಿದ ರೀತಿಯೇ ಆ ಬಾಲಕ ಆ ದಿನದಿಂದ ತನ್ನ ಮನೆಯ ಎದುರಿಂದ ಯಾರೇ ಹೋದರೂ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಿರುತ್ತಾನೆ. ಒಂದು ಹುಳವೇ ಇರಲಿ ಅಥವಾ ಪ್ರಾಣಿಯೇ ಇರಲಿ ಅಥವಾ ಸಾಮಾನ್ಯ ಮನುಷ್ಯನೇ ಇರಲಿ ಎಲ್ಲರಿಗೂ ಆ ಬಾಲಕ ನಮನಗಳನ್ನು ಮಾಡುತ್ತಿರುತ್ತಾನೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗುತ್ತವೆ. ಒಂದು ದಿನ ಅವನ ಮನೆಯ ದಾರಿಯಿಂದ 7 ಸಂತರು ಹೋಗುತ್ತಿರುತ್ತಾರೆ. ಆ 7 ಸಂತರಿಗೂ ಈ ಬಾಲಕ ನಮನಗಳನ್ನು ಮಾಡುತ್ತಾನೆ. ಈ 7 ಸಂತರು ಬೇರೆ ಯಾರೂ ಅಲ್ಲ, ಅವರು ಶಿವದೇವರ 7 ಮೊದಲನೇ ಶಿಷ್ಯರು. ಅಂದರೆ ಅವರು ಸಪ್ತ ಋಷಿಗಳು. ಈ ಸಪ್ತ ಋಷಿಗಳು ಆ ಬಾಲಕ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡುವ ನಮನಗಳನ್ನು ನೋಡಿ ಅವನಿಗೆ ಚಿರಂಜೀವಿ ಭವ ಅನ್ನುವ ಆಶೀರ್ವಾದವನ್ನು ಕೊಡುತ್ತಾರೆ. ಈ ಆಶೀರ್ವಾದವನ್ನು ಕೊಡುತ್ತಿದ್ದಂತೆಯೇ ಆ ವೃದ್ಧ ಬ್ರಾಹ್ಮಣ ಸಪ್ತ ಋಷಿಗಳಿಗೆ ಶಿವದೇವರು ಹೇಳಿದ ಆ ಮಾತುಗಳನ್ನು ಹೇಳುತ್ತಾನೆ. ಇದನ್ನು ಕೇಳಿ ಸಪ್ತ ಋಷಿಗಳ ಮನಸ್ಸಿನಲ್ಲಿ ಗೊಂದಲ ಉಂಟಾಗುತ್ತದೆ. ಶಿವದೇವರ ಬಳಿಗೆ ಹೋಗಿ ಆ ಬಾಲಕನ ಆಯುಷ್ಯವನ್ನು ವೃದ್ಧಿಸಲು ಅವರು ಹೇಳುವಂತಿಲ್ಲ. ಏಕೆಂದರೆ ಶಿವದೇವರು ಅವರ ಗುರುಗಳು. ಹಾಗಾಗಿ
ಆ 7 ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಆ ಸಮಸ್ಯೆಯ ಪರಿಹಾರವನ್ನು ಕೇಳೋಣ ಎಂದು ನಿರ್ಧರಿಸುತ್ತಾರೆ. ವೃದ್ಧ ಬ್ರಾಹ್ಮಣರು ತಮ್ಮ ಮಗನ ಕೈಯನ್ನು ಸಪ್ತಋಷಿಗಳ ಕೈಯಲ್ಲಿ ಕೊಟ್ಟು, ಇನ್ನು ಮುಂದೆ ಇವನ ಜವಾಬ್ದಾರಿ ನಿಮ್ಮದು. ಇವನ ಆಯಸ್ಸು 17 ಆದ ನಂತರವೇ ನೀವು ಇವನನ್ನು ನನಗೆ ಹಿಂದಿರುಗಿಸಿ ಎಂದು ಹೇಳುತ್ತಾರೆ. ಸಪ್ತಋಷಿಗಳು ಈಗ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಬ್ರಹ್ಮದೇವರ ಬಳಿಗೆ ಹೋಗುತ್ತಾರೆ. ಬ್ರಹ್ಮದೇವರ ಬಳಿಗೆ ಹೋಗುತ್ತಿದ್ದಂತೆಯೇ ಆ 7 ಸಪ್ತಋಷಿಗಳು ಬ್ರಹ್ಮದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾರೆ. ನಂತರ ಈ ಬಾಲಕನು ಕೂಡ ಬ್ರಹ್ಮದೇವರಿಗೆ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುತ್ತಾನೆ. ಅವನ ನಮಸ್ಕಾರಕ್ಕೆ ಮೆಚ್ಚಿ ಬ್ರಹ್ಮದೇವರು ಅವನಿಗೆ ಚಿರಂಜೀವಿ ಭವ ಎಂದು ಆಶೀರ್ವದಿಸುತ್ತಾರೆ. ಇದನ್ನು ಕೇಳುತ್ತಿದ್ದಂತೆಯೇ ಸಪ್ತಋಷಿಗಳು ಬ್ರಹ್ಮದೇವರಿಗೆ ನಡೆದ ಘಟನೆಗಳನ್ನೆಲ್ಲ ಹೇಳುತ್ತಾರೆ. ಈಗ ಬ್ರಹ್ಮದೇವರಿಗೂ ಏನು ಮಾಡಬೇಕು ಎಂದು ತೋಚುವುದಿಲ್ಲ. ಹಾಗಾಗಿ ಕೊನೆಗೆ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅವರು ಆ ಸಪ್ತಋಷಿಗಳು ಹಾಗೂ ಆ ಬಾಲಕನ ಜೊತೆ ಶಿವದೇವರ ಬಳಿಯೇ ಹೋಗುತ್ತಾರೆ. ಶಿವದೇವರ ಬಳಿ ಹೋಗುತ್ತಿದ್ದಂತೆಯೇ ಮೊದಲು ಸಪ್ತಋಷಿಗಳು ಶಿವದೇವರಿಗೆ ನಮಿಸುತ್ತಾರೆ. ನಂತರ ಬ್ರಹ್ಮದೇವರು ಕೂಡ ಶಿವದೇವರಿಗೆ ಸಾಷ್ಟಾಂಗ ನಮನಗಳನ್ನು ಮಾಡುತ್ತಾರೆ. ಬ್ರಹ್ಮದೇವರ ನಂತರ ಆ ಬಾಲಕ ಕೂಡ ಶಿವದೇವರಿಗೆ ಸಾಷ್ಟಾಂಗ ನಮನಗಳನ್ನು ಮಾಡುತ್ತಾನೆ. ಅವನ ಶ್ರದ್ಧಾಭಕ್ತಿಗೆ ಮೆಚ್ಚಿ ಶಿವದೇವರು ಕೂಡ ಅವನಿಗೆ ಚಿರಂಜೀವಿ ಭವ ಅನ್ನುವ ಆಶೀರ್ವಾದವನ್ನು ಕೊಡುತ್ತಾರೆ. ಇದನ್ನು ಕೇಳುತ್ತಿದ್ದಂತೆಯೇ ಬ್ರಹ್ಮದೇವರ ಹಾಗೂ ಸಪ್ತಋಷಿಗಳ ಕಣ್ಣಿನಿಂದ ಅಶ್ರು ಪ್ರವಾಹವಾಗುತ್ತದೆ. ಶಿವದೇವರು ಅವರಿಗೆ ಅಶ್ರು ಪ್ರವಾಹದ ಕಾರಣವನ್ನು ಕೇಳಿದಾಗ ಅವರು ನಡೆದ ಕಥೆಯನ್ನೆಲ್ಲ ಹೇಳುತ್ತಾರೆ. ಅದಕ್ಕೆ ಶಿವದೇವರು, ನೀವು ಚಿಂತಿಸಬೇಡಿ, ಈ ಬಾಲಕನ ಆಯುಷ್ಯವನ್ನು ವೃದ್ಧಿಸುವ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ನಂತರ ಶಿವದೇವರು ಆ ಬಾಲಕನಿಗೆ ಒಂದು ಶಿವಲಿಂಗವನ್ನು ಕೊಟ್ಟು ಹೀಗೆ ಹೇಳುತ್ತಾರೆ, ವತ್ಸ, ನೀನು ಗಂಗಾ ನದಿಯ ತಟದಲ್ಲಿ ಕೂತು ಈ ಶಿವಲಿಂಗವನ್ನು ಪ್ರತಿದಿನ ಪೂಜಿಸು. ಪ್ರತಿದಿನ ಬರೀ ಶಿವಲಿಂಗವನ್ನು ಪೂಜಿಸುವ ಕಾರ್ಯವೊಂದನ್ನೇ ಮಾಡು. ಈ ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸು, ರಾಮ ರಾಮ ಅನ್ನುವ ಮಂತ್ರವನ್ನು ಜಪಿಸು ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಕೂಡ ಜಪಿಸು ಎಂದು ಹೇಳುತ್ತಾರೆ. ಆ ಬಾಲಕ ಕೂಡ ಶಿವದೇವರು ಹೇಳಿದಂತೆಯೇ ಗಂಗಾ ನದಿಯ ತಟದಲ್ಲಿ ಕೂತು ಶಿವದೇವರ ಆರಾಧನೆಯನ್ನು ಆರಂಭಿಸುತ್ತಾನೆ. ಈ ರೀತಿ 1 ವರ್ಷ ಕಳೆದು ಹೋಗುತ್ತದೆ. ಆ ಬಾಲಕನಿಗೆ 16 ವರ್ಷ ಆದ ಕೂಡಲೇ ಯಮಧರ್ಮರಾಯರು ಆ ಬಾಲಕನನ್ನು ಕರೆದುಕೊಂಡು ಹೋಗಲು ತಮ್ಮ ಖಡ್ಗದಿಂದ ಆ ಬಾಲಕನ ಮೇಲೆ ಪ್ರಹಾರ ಮಾಡಲು ಹೋಗುತ್ತಾರೆ. ಆ ವೇಳೆಗೆ ಅಲ್ಲಿ ಒಂದು ತ್ರಿಶೂಲ ಬರುತ್ತದೆ. ತ್ರಿಶೂಲವನ್ನು ಶಿವದೇವರು ಹಿಡಿದುಕೊಂಡಿರುತ್ತಾರೆ. ಆಗ ಯಮಧರ್ಮರಾಯರು ಶಿವದೇವರಿಗೆ ನಮಿಸಿ, ಶಿವದೇವರೇ, ನಾನು ನಿಮ್ಮ ಆಜ್ಞೆಯನ್ನೇ ಪಾಲಿಸುತ್ತಿದ್ದೇನೆ. ಈ ಬಾಲಕನಿಗೆ 16 ವರ್ಷವಾಗಿದೆ. ಈಗ ಇವನು ಭೂಮಿಯಿಂದ ಪ್ರಸ್ಥಾನ ಮಾಡುವ ಸಮಯ ಬಂದಾಗಿದೆ ಎಂದು ಹೇಳುತ್ತಾರೆ. ಆಗ ಶಿವದೇವರು ಹೇಳುತ್ತಾರೆ, ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ, ಈ ಯುಗಗಳು 71 ಬಾರಿ ಕಳೆದು ಹೋದಾಗ 1 ಕಲ್ಪವಾಗುತ್ತದೆ. ಈ ರೀತಿ ಅನಂತ ಕಲ್ಪಗಳು ಕಳೆದು ಹೋದಾಗ ಬ್ರಹ್ಮದೇವರ 1 ದಿನವಾಗುತ್ತದೆ ಮತ್ತು ಬ್ರಹ್ಮದೇವರ ಅನಂತ ದಿನಗಳು ಕಳೆದಾಗ ನನ್ನ 1 ದಿನವಾಗುತ್ತದೆ. ಹಾಗಾಗಿ ಈ ಬಾಲಕನ 5 ವರ್ಷ ನನ್ನ 5 ವರ್ಷವಾಗಿರುತ್ತವೆ. ಇವನು ನನ್ನ 5 ವರ್ಷಗಳ ಕಾಲ ಬದುಕುತ್ತಾನೆ ಎಂದು ನಾನು
ಹೇಳಿರುವುದು ಎಂದು ಶಿವದೇವರು ಹೇಳುತ್ತಾರೆ. ಇದನ್ನು ಕೇಳಿ ಯಮಧರ್ಮರಾಯರು ಶಿವದೇವರಿಗೆ ನಮಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ರೀತಿ ಅಸಾಧ್ಯವನ್ನು ಕೂಡ ಶಿವದೇವರು ತಮ್ಮ ಆಶೀರ್ವಾದದಿಂದ ಸಾಧ್ಯವನ್ನಾಗಿ ಮಾಡುತ್ತಾರೆ. ಆ ಬಾಲಕ ಬೇರೆ ಯಾರೂ ಅಲ್ಲ, ಅವರು ಮಾರ್ಕಂಡೇಯ ಮಹರ್ಷಿಗಳು. ನಾವು ಸಪ್ತ ಚಿರಂಜೀವಿಯರ ಹೆಸರನ್ನು ತಿಳಿದುಕೊಂಡಿದ್ದೇವೆ. ಆದರೆ 8ನೇ ಚಿರಂಜೀವಿ ಮಾರ್ಕಂಡೇಯ ಮಹರ್ಷಿಗಳು. ಅವರು ಶಿವದೇವರ ಆಶೀರ್ವಾದದಿಂದ ಅಲ್ಪಾಯುಷ್ಯವನ್ನು ಹೊಂದಿದ್ದರೂ ಚಿರಂಜೀವಿ ಅನ್ನುವ ಪದವಿಯನ್ನು ಪಡೆದುಕೊಂಡರು. ಹಾಗಾಗಿ ಭಕ್ತಿ ಮಾಡುವುದರಿಂದ ಅಸಾಧ್ಯವೂ ಕೂಡ ಸಾಧ್ಯವಾಗುತ್ತದೆ. ನಮ್ಮಲ್ಲಿ ಭಕ್ತಿ ಮಾಡುವ ಮನಸ್ಸು ಇರಬೇಕು ಅಷ್ಟೇ. ಹಾಗಾಗಿ ನಿಮಗೆ ಭಕ್ತಿ ಮಾಡಲು ಮನಸ್ಸಾಗದಿದ್ದರೆ ಈ ಕಥೆಯನ್ನು ಒಮ್ಮೆ ಕೇಳಿ. ಭಕ್ತಿ ಮಾಡುವ ಮನಸ್ಸು ತಾನಾಗಿ ತಾನೇ ಬರುತ್ತದೆ. ಮಾರ್ಕಂಡೇಯ ಮಹರ್ಷಿಗಳು ಪ್ರಳಯ ಕಾಲದಲ್ಲೂ ಜೀವಂತರಾಗಿದ್ದರು ಮತ್ತು ಪ್ರಳಯವನ್ನು ಕೂಡ ಅವರು ನೋಡಿದ್ದಾರೆ. ಮಾರ್ಕಂಡೇಯ ಋಷಿಗಳು ಹೇಳುತ್ತಾರೆ, ಪ್ರಳಯದ ಸಮಯದಲ್ಲಿ ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗುತ್ತದೆ. ಆದರೆ ಅಲ್ಲಿ ಉಳಿಯುವುದು ಒಬ್ಬರೇ, ಅದು ಶ್ರೀಕೃಷ್ಣ ಪರಮಾತ್ಮ ದೇವರು. ಅವರು ಪ್ರಳಯದ ಸಮಯದಲ್ಲಿ ಶ್ರೀಕೃಷ್ಣ ದೇವರ ಬಾಲರೂಪವನ್ನು ತಮ್ಮ ಕಣ್ಣಿನಲ್ಲಿಯೇ ನೋಡಿದ್ದಾರೆ. ಇದರಿಂದ ನಾವೇನು ತಿಳಿದುಕೊಳ್ಳಬೇಕೆಂದರೆ, ಶಿವದೇವರ ಭಕ್ತಿ ಮಾಡಿದರೆ ಶ್ರೀಹರಿ ವಿಷ್ಣುದೇವರ ದರ್ಶನವೂ ಕೂಡ ಆಗುತ್ತದೆ ಎಂದು. ಹರಿಹರರಲ್ಲಿ ಭೇದವಿಲ್ಲ. ಶ್ರೀಕೃಷ್ಣ ದೇವರು ಹೇಳುತ್ತಾರೆ, ಯಾರು ಶಿವದೇವರನ್ನು ಆರಾಧಿಸುವುದಿಲ್ಲವೋ ಅವರು ನನ್ನ ದರ್ಶನ ಭಾಗ್ಯದಿಂದ ವಂಚಿತರಾಗುತ್ತಾರೆ ಎಂದು. ಆದರೆ ಯಾರು ಶಿವದೇವರನ್ನು ಆರಾಧಿಸಿ ಶ್ರೀಕೃಷ್ಣ ದೇವರನ್ನು ನಂಬುವುದಿಲ್ಲವೋ ಮತ್ತು ಶ್ರೀಕೃಷ್ಣ ದೇವರನ್ನು ಆರಾಧಿಸುವುದಿಲ್ಲವೋ ಅವರು ಶಿವದೇವರ ತ್ರಿಶೂಲದ ಕೋಪವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಹರಿಹರರಲ್ಲಿ ಭೇದ ಮಾಡಬೇಡಿ. ಭಕ್ತರೇ, ಈ ಕಥೆಯು ನಿಮಗೆ ಭಕ್ತಿ ಮಾಡಲು ಸ್ಫೂರ್ತಿಯನ್ನು ಕೊಡುತ್ತದೆ ಎಂದು ನಾವು ನಂಬಿದ್ದೇವೆ. ಇನ್ನೊಂದು ಹೊಸ ಕಥೆಯೊಡನೆ ಮತ್ತೆ ಪುನಃ ಭೇಟಿಯಾಗೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದ ಬೆಲ್ ಬಟನನ್ನು ಒತ್ತಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರ ಜೊತೆಗೆ ನಮೋ ಹರಿಹರ ಎಂದು ಕಮೆಂಟ್ ಕೂಡ ಮಾಡಿ. ನಿಮ್ಮ ಈ ಸಹಾಯ ನಮಗೆ ಇನ್ನೂ ಹೆಚ್ಚು ವಿಡಿಯೋವನ್ನು ತಯಾರಿಸಲು ಸ್ಫೂರ್ತಿಯನ್ನು ಕೊಡುತ್ತದೆ. ನಮೋ ಹರಿಹರ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸುತ್ತಿದ್ದೇವೆ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದ. ಭಕ್ತಿ ಮಾಡುವುದನ್ನು ಮುಂದುವರಿಸಿ.